ರುಹಾಕ್ಷಿ ಸೀತೆಯನ್ನು ಕಾಂಬೆ ನಿಂತು ಈ ಪರಿಯ ಹಾಸಿದ ಅಂಬೋ ರುಹಾಕ್ಷಿ ಸೀತೆಯನ್ನು ಕಾಂಬೆ ನಿಂತು ಈ ಪರಿಯ ಹಾ ಜಾನಕಿ ಬೆಂಬಿಡಾದೆ ನಂಬಿ ಬಂದೆ ಬೆಂಬಿಡಾದೆ ನಂಬಿ ಬಂದೆ ಬೆಂಬಿಡಾದೆ ನಂಬಿ ಬಂದೆ ಬೆಂಬಿಡಾದೆ ನಂಬಿ ಬಂದೆ ಆ ಜಾನಕಿ ಬೆಂಬಿಡಾದೆ ನಂಬಿ ಬಂದೆ ಪಂಬರಾಣಿಗುಳಾಂಬಿಗೆಯ ಅಂಬೋರು ಹಾಕ್ಷಿ ಸೀತೆಯನ್ನು ಕಾಂಬೆ ನಿಂತು ಈ ಪರಿಯ ಆ ಜಾನಕಿ ಬಾಲೆನು ಬಾಲ ಜಾನಕಿಯ ನೀಲ ಕುಂದಳೆಯ ಬಾಲೆನು ಬಾಲ ಜಾನಕಿಯ ನೀಲ ಕುಂದಳೆಯ ಬಾಲನಾಲೆ ಬಾಲೆಯಂಗೋ ಬಾಲನಾಲೆ ಬಾಲೆಯನ್ನು ಆ ಜಾನಕಿ ಬಾಲನಾಲೆ ಬಾಲೆಯನ್ನು ಬಾಲನಾಲೆ ಬಾಲೆಯನ್ನು ನವಲೋಕಿಸೆ ಜಾನಕಿಯ ಅಂಬೋರು ಹಾಕ್ಷಿ ಸೀತೆಯನ್ನು ಕಾಂಬೆ ನಿಂತು ಈ ಪರಿಯ ಹಾ ಸೀತಾ ಜಾನಕಿ ಎಲ್ಲಿರುವೆ ಎನ್ನೊಡನೆ ಅನುರಾಗದಿಂದ ಬಂದು ಒಂದು ಮಾತನ್ನಾದರೂ ಹಾಡಬಾರದೆ ಸೀತಾ ಹಾ ಜಾನಕಿ ಅಣ್ಣ ಲಕ್ಷ್ಮಣ ಸಂತೈಸಿಕೋ ಲಕ್ಷ್ಮಣ ಅಣ್ಣ ವರ್ಷ ಕಾಲವೇನೋ ಕಳೆಯಿತು ವಸಂತ ಋತುವು ಪ್ರಾಪ್ತವಾಯಿತು ನಮ್ಮಿಂದ ಉಪಕೃತನಾದ ಸುಗ್ರೀವನು ನಮ್ಮ ಕಾರ್ಯಕ್ಕೆ ಇನ್ನು ಪ್ರಯತ್ನಿಸಲಲ್ಲ ಸಹೋದರ ಆದುದರಿಂದ ಅನುಜಾತ ವಿಕಸಿತ ವನಜಾತ ಲೋಚನ ಸಹೋದರ ಅನುಜಾತ ವಿಕಸಿತ ವನಜಾತ ಲೋಚನ ಇನ ಜಾತ ನಡೆಗೈದು ಮನದ ಇಚ್ಛೆಯ ತಿರುಗೈ ಸಹೋದರ ಇನ ಜಾತ ನಡೆಗೈದು ಮನದ ಇಚ್ಛೆಯ ತಿರುಗೈ ಅನುಜಾತ ಗುಣ ಪೋರಿತ ಮಾನಿತ ಕೇಳೈ ಅನುಜಾತ ಗುಣ ಪೋರಿತ ಲಕ್ಷ್ಮಣ ಜನಕ ಜತೆಯ ಕಾಣ ಅನುಕೂಲಗಳ ಮಾಡ ಜನಕ ಜತೆಯ ಕಾಣ ಅನುಕೂಲಗಳ ಮಾಡ ಅನುವಿಂಸು ಗ್ರೀವನಿಗೆ ಅನುಮಾನಿಸದೆ ಬೆಳೈ ಅನುವಿಂಸು ಗ್ರೀವನಿಗೆ ಅನುಮಾನಿಸದೆ ಬೆಳೈ ಅನುಜಾತ ಗುಣ ಪೋರಿತ ಮಾನಿತ ಕೇಳೈ ಅನುಜಾತ
ಗುಣ ಪೂರಿತ ಲಕ್ಷ್ಮಣ ಲಕ್ಷ್ಮಣ. ಆದುದರಿಂದ ನೀನೀಗಲೇ ಸುಗ್ರೀವನ ಬಳಿಗೆ ಹೋಗಿ ನಮ್ಮ ಕಾರ್ಯಕ್ಕೆ ಪ್ರಯತ್ನಿಸುವಂತೆ ತಿಳಿಸುವ. ಆಗಬಹುದು ಅಣ್ಣ. ಹೋಗುವೆ ನಾಂ ಜವದೋಳ ರಾಜ, ಈಗಲೇ ಸುಗ್ರೀವನಿಗೆ ಹೋಗುವೆ ನಾಂ ಜವದೋಳ ರಾಜ. ಅಗ್ರಜ ಸಹೋದರ, ಮಾಡಿದ ಉಪಕಾರಗಳನ್ನು ನೋಡದೆ ಮದಾಂಧತೆಯಳು, ಮಾಡಿದ ಉಪಕಾರಗಳನ್ನು ನೋಡದೆ ಮದಾಂಧತೆಯಳು ಕೂಡಿ ಮೆರೆಯುತ್ತಿರುವ ದುರುಳವ ನರನ, ದುರುಳವ ನರನ ಪರಿಪರಿ ವಿಧಿಸಿದೆ ಹೋಗುವೆ ನಾಂ ಜವದೋಳ ರಾಜ, ಈಗಲೇ ಸುಗ್ರೀವನಿಗೆ ಹೋಗುವೆ ನಾಂ ಜವದೋಳ ರಾಜ. ಅಗ್ರಜ ಸಹೋದರ, ವಾಲಿ ವಿಧಾರಣದಿ ಮೇಲಾದ ಪದವಿಗಳು, ವಾಲಿ ವಿಧಾರಣದಿ ಮೇಲಾದ ಪದವಿಗಳು ಕೂಲಿ ಮೆರೆಯುತ್ತಿರುವ ದುರುಳವ ನರನ, ದುರುಳವ ನರನ ಪರಿಪರಿ ವಿಧಿಸಿದೆ ಹೋಗುವೆ ನಾಂ ಜವದೋಳ ರಾಜ, ಈಗಲೇ ಸುಗ್ರೀವನಿಗೆ ಹೋಗುವೆ ನಾಂ ಜವದೋಳ ರಾಜ. ಹೋಗಿ ಬಾ ಸಹೋದರ, ನಿನಗೆ ಮಂಗಳವಾಗಲಿ. ಆಗಬಹುದು ಅಣ್ಣ. ಆದಿಯೊಳಿಗೆ ಸವಿ ನುಡಿಯಂ ಸಾಧಿಸಿ ಸತ್ಫಲವ ಕಡೆಗೆ ಮರೆತ ಸುಗ್ರೀವ ಅದಮನ ಧೂಳ್ಗೈದೆ ಬಿಡೆನ ಮಾಧವ ವಿಧಿ ಹರಿಹರಗಳ ಪಕ್ಕಡೆ ನಾ ಬಿಡೆನೋ. ವಾಲಿ ಸಂಹಾರವಾಗಿ ವರ್ಷಕಾಲ ಕಳೆದರೂ ಪಾನ ಮತ್ತರೈ ಕುಳಿತಿರುವ ಈ ಸುಗ್ರೀವನನ್ನು ಸುಟ್ಟು ಧ್ವಂಸ ಮಾಡಿಬಿಡುವೆನು. ಸುಡುವೆನ್ ಕಿಷ್ಕಿಂಧನ, ಸುಡುವೆನ್ ಕಿಷ್ಕಿಂಧನ ಪಡ ಪಡ ಕಪಿ ಕುಲವ ಕಡಿಗೂ ಪಡೆಯುಗ ಆಹುತಿ ಕೊಡುವೆ. ಕೆಡುಕನ ಸುಗ್ರೀವನ ಕೆಡುಕನ ಸುಗ್ರೀವನ ಪಡಸೇನು ಕೋಪಾಗ್ನಿಗಾವುದಿ ಕೊಡುವೆ. ಇದವೆಲ್ಲವೂ ಹೇಳಿ ಸುಗ್ರೀವ ಕ್ಷಮಿಸಬೇಕು ಲಕ್ಷ್ಮಣ ದೇವ, ಕ್ಷಮಿಸಬೇಕು. ಸೈರಿಸುವ ನರೇಂದ್ರ ಅನುನಯಿಸೋ ಮನದೋ ದುಗುಡವ ತಾಳೆನೋ ಲಕ್ಷ್ಮಣ ದೇವ, ಮನ್ನಿಸೈ ಮಗಾನುಭಾವ ಸನ್ನೋತ ಸುಗುಣಾಗರ ದೇವ. ದೇವ ದೇವ ಮನ್ನಿಸೈ ಮಹಾನುಭಾವ ಸನ್ನೋತ ಸುಗುಣಾಗರ
ತೋರ್ಪು ದೂಷಿತವೇ ಚಂಡ ಕೋಪದಿಂದ ಚಂಡ ಮುಗುಳು ತಿರುವಿರೇ ಚಂಡ ಕೋಪದಿಂದ ಚಂಡ ಮುಗುಳು ತಿರುವಿರೇ ಮನ್ನಿಸೈ ಮಹಾನುಭಾವ ಗನ್ನುತ ಸುಗುಣಾಕರ ದೇವ ದೇವ ಲಕ್ಷ್ಮಣ ದೇವ ರಾಮ ಕ್ಷಮಿಸಬೇಕು ಲಕ್ಷ್ಮಣ ದೇವ, ಕ್ಷಮಿಸಬೇಕು. ಚಿಕ್ಕಪ್ಪನನ್ನು ಹೇಳಿ ದ್ರೋಹಿ ಎಂದೆನಿಸ ಕೂಡದು ಕೂಡದು ಕೂಡದು. ಅಂಗದ ಕುಮಾರ, ತನಗೆ ಬರಲು ನಾಚಿಕೆ ಅದರಿಂದ ನಿನ್ನನ್ನು ಕಳಿಸಿರುವೆನೋ? ಆ ಏಡಿ ಸುಗ್ರೀವನನ್ನು ಕ್ಷಮಿಸಬೇಕು ಲಕ್ಷ್ಮಣ ದೇವ, ಕ್ಷಮಿಸಬೇಕು. ಚಿಕ್ಕಪ್ಪನನ್ನು ಹೇಳಿ ಅಪರಾಧಿ ಎಂದೆನಿಸ ಕೂಡದು ಕೂಡದು. ಆ ಹದಮನು ನಮ್ಮ ಅನ್ವೇಷಣಾ ಕಾರ್ಯಕ್ಕೆ ಮಾಡದೆ ವಾಗ್ದಾನ ಮಾಡ್ತಾನಲ್ಲವೇ? ಆತನಿಗೆ ನಾನು ಹೇಳಿದೆ ಎಂದು ಹೇಳು. ಏನೆಂದು ಲಕ್ಷ್ಮಣ ದೇವ? ಅವಧಿಯಂತೆ ನಮ್ಮ ಕಾರ್ಯಕ್ಕೆ ಮುಂದರಿಸಲಿ, ಇಲ್ಲವಾದರೆ ವಾದಿಗಾದ ಗತಿಯು ಆತನಿಗೂ ಆಗುವುದು ಎಂದು ಹೇಳಿಬಿಡು. ಲಕ್ಷ್ಮಣ ದೇವ ತಾಮಸ ಮಾಡುವರ ಶ್ರೀರಾಮನ ಕಾರ್ಯಕ್ಕೆ ತಾಮಸ ಮಾಡುವರ ತಾಮಸ ಮಾಡುವರ ಶ್ರೀರಾಮನ ಕಾರ್ಯಕ್ಕೆ ತಾಮಸ ಮಾಡುವರ ಸೇರಿಸಿ ಸೈನ್ಯವ ಭರದಳು ಹರುತಿಗದ ಸೇರಿಸಿ ಸೈನ್ಯವ ಭರದಳು ಅರುಹಿಲು ತಾಮಸ ಮಾಡುವರ ಶ್ರೀರಾಮನ ಕಾರ್ಯಕ್ಕೆ ತಾಮಸ ಮಾಡುವರ ಲಕ್ಷ್ಮಣ ದೇವ ಸೇರಿಸಿ ಸೈನ್ಯವ ಅಣಿ ಮಾಡಿಗೆನ ಸೇರಿಸಿ ಸೈನ್ಯವ ಅಣಿ ಮಾಡಿಗೆನ ಬರದಳು ಬರದಳು ಸೇರಿಸಿ ಸೈನ್ಯವ ಅಣಿ ಮಾಡಿಗೆನ ತಾಮಸ ಮಾಡುವರೇ ಲಕ್ಷ್ಮಣ ದೇವ ಲಕ್ಷ್ಮಣ ದೇವ ನಿಮ್ಮ ನೋವಿನ ಮುಂದೆ ಸುಗ್ರೀವರಾಜನು ಸೌಖ್ಯವೇ? ಪ್ರಚಂಡ ಅಗ್ನಿಯ ಮುಂದೆ ಮಿಂಚು ಹುಳುವೆ? ನೀವು ಕೃಪಿತರಾದರೆ ಈ ಬ್ರಹ್ಮಾಂಡ ಉಳಿಯುವುದೇ? ನಾನು ಈಗಲೇ ಹೋಗಿ ಚಿಕ್ಕಪ್ಪನಾದ ಸುಗ್ರೀವರಾಜನನ್ನು ಕರೆತರುವೆನು. ಬೇಗನೆ ಹೊರಡು. ಜೈ ಜೈ ರಾಮಚಂದ್ರ, ಜೈ ಜೈ ರಾಮಚಂದ್ರ, ಜೈ ಜೈ ರಾಮಚಂದ್ರ. ಕೋಪಾವಿದೆ ಮುಖಾನ್ವಯದಿಂದ ಮನದೆ ಕೋಪಾವಿದೆ ಮುಖಾನ್ವಯದಿಂದ ಮನದೆ ಕಾಪಾಡೋ ದಯ ತೋರಿದ ಎಷ್ಟೋ ಮದ ನಿಜ ನಿನಗೆ ಭ್ರಷ್ಟನೆ ಚಿಚ್ಚಿ ಎಷ್ಟೋ ಮದ ನಿಜ ನಿನಗೆ ವಂದಿಸುವೆ ವಿಂದಾದರ ವಿಂದಾಪ್ರನೆ ವಂದಿಸುವೆ ವಿಂದಾದರ ವಿಂದಾಪ್ರನೆ ಸಿಂಧುವೆಗೆ ಇಂದು ನಲಾದಿಂದಾಗ್ನೆಯ ಇಂದು ನಲಾದಿಂದಾಗ್ನೆಯ ಸಂದಾ ಜಯವು
ಕಾಪಾಡೋ ದಯ ಪೂರಿತ. ಇಂದು ನಾನು ಬಂದಿರನ್ ತನ್ನಲ್ಲಿಯ ತುಂಬಿದ ಅಂಗರದಿ ಮುಂಗಾಡುವೆ. ಎಷ್ಟೋ ಮದ ನೀಚ ನಿನಗೆ ಭ್ರಷ್ಟನೆ ಚೀಚಿ, ಎಷ್ಟೋ ಮದ ನೀಚ ನಿನಗೆ. ಇಲ್ವೋ ಸುಗ್ರೀವ ರಾಜ, ನಮ್ಮ ವಿಚಾರದಲ್ಲಿ ಇಷ್ಟೊಂದು ಅಪಮಾನವೇ? ಕ್ಷಮಿಸಬೇಕು ಲಕ್ಷ್ಮಣದೇವ. ಕೈ ತಪ್ಪಿ ಹೋಗಿ ಸಕಲ ಸಾಮ್ರಾಜ್ಯವಲ್ಲ ನನ್ನ ಕೈ ಸೇರುವಂತೆ ಮಾಡಿದ್ದು ನೀವು. ನಾನು ದ್ರೋಹಿ, ಅಪರಾಧಿ ಎಂದಿನ ಕೂಡದು. ನಿಮ್ಮ ಕಾರ್ಯಕ್ಕಾಗಿ ಎಲ್ಲರೂ ಸಿದ್ಧರಾಗಿ ಬಂದಿರುವರು. ಮತ್ತೇನಪ್ಪಣೆ? ಒಡೆಯ ಸುಗ್ರೀವರಾಜ, ಇದು ನಮಸ್ಕರಿಸುವೆನು. ಸಚಿವನೇ, ಸಮಾಚಾರವೇನು? ಒಡೆಯ, ತಮ್ಮಾಜ್ಞೆಯಂತೆ ಮಲಯ, ವಿಂಧ್ಯ, ಬರ್ಬರ, ಗುರ್ಜರ, ಮರು, ಯೌವನ, ಕಾಂಬೋಜಾದಿ ದೇಶಗಳನ್ನು ಸಂಚರಿಸಿ ನಳ, ನೀಲ, ಗವಯ, ಗವಾಕ್ಷ, ಶತಬಲಿ, ಜಾಂಬವ, ಕೇಸರಿ, ಸುಶೇಷಣ, ದದಿಮುಖ, ಋತು ಮುಂತಾದ ಕಪಿನಾಯಕರನ್ನು ಕಂಡು ಸಮಾಚಾರವನ್ನು ತಿಳಿಸಿ ಬಂದಿರೋ ನೋಡೆಯ. ಒಡೆಯ, ಇನ್ನು 10 ದಿನದೊಳಗಾಗಿ ತಮ್ಮ ಸೈನ್ಯ ಸಮೇತರಾಗಿ ಕಿಷ್ಕಿಂಧೆಗೆ ಬರಬೇಕು. ತಪ್ಪಿದಲ್ಲಿ ಶಿರಚ್ಛೇದಿಸುವುದಾಗಿ ತಿಳಿಸಿ ಬಂದಿರೋ ನೋಡೆಯ. ಸರಿ, ಹಾಗಾದರೆ ಕಪಿವೀರರಿಗೆಲ್ಲ ಫಲಶ್ರೇಣಿಯನ್ನು ಅಣಿಪಣಿಸಿ ಲಕ್ಷ್ಮಣ ಸ್ವಾಮಿನೇ ನೋಡಿರಿ. ಶ್ರೀರಾಮ ಸನ್ನಿಧಿಗೆ ಹೋಗೋಣ. ಆಗಬಹುದು. ಆತ್ಮರಾಮ ಜೈ ಜೈ ಸೀತಾರಾಮ ಜೈ ಜೈ. ಆತ್ಮರಾಮ ಜೈ ಜೈ ಸೀತಾರಾಮ ಜೈ ರಾಮ ಜೈ ಜೈ. ರಾಮ ರಾಮ ಜೈ ಜೈ ಸೀತಾರಾಮ ಜೈ ಜೈ. ರಾಮ ರಾಮ ಜೈ ಜೈ ಸೀತಾರಾಮ ಜೈ ಜೈ. ಗೋವಿಂದ ರಾಮ ಜೈ ಜೈ ಸೀತಾರಾಮ ಜೈ ಜೈ. ಗೋವಿಂದ ರಾಮ ಜೈ ಜೈ ಸೀತಾರಾಮ ಜೈ ಜೈ. ರಾಮ ರಾಮ ಜೈ ಜೈ ಸೀತಾರಾಮ ಜೈ ಜೈ. ಜೈ ಜೈ ರಾಮಚಂದ್ರ, ಜೈ ಜೈ ರಾಮಚಂದ್ರ. ಮನುಜಾವತಾರ ವಿನುತಾಭಿರಾಮ, ಮನುಜಾವತಾರ ವಿನುತಾಭಿರಾಮ, ಮನುಜಾವತಾರ ವಿನುತಾಭಿರಾಮ, ಮನುಜಾವತಾರ ವಿನುತಾಭಿರಾಮ. ಅನಗರಾಗವ ಅನಗರಾಗವ ಹವನೀಯವ, ಅನಗರಾಗವ ಹವನೀಯವ. ಪರಿಪಾಹಿ ರಾಮ ರಘೋತ್ತಮ, ಸುಜಾಂಶ ವಿಭೀಷ ಪರಿಪಾಹಿ ದೇವ, ಪರಿಪಾಹಿ ದೇವ ರಘೋತ್ತಮ. ಮುನಿಯಾದ ಪಾಲ ಘನಯೋಗಶೀಲ, ಮುನಿಯಾದ ಪಾಲ ಘನಯೋಗಶೀಲ, ಪ್ರಣತಾತಿಹಾರ ಕರುಣಾಕರ, ಪ್ರಣತಾತಿಹಾರ ಕರುಣಾಕರ. ಹಿನವಂಶ ದೀಪ ರಾಮ ರಾಘವ. ವಂಶ ದೀಪ ಮನು ವಂಶ ಧೂಪ, ಹಿನ ವಂಶ ದೀಪ ಮನು ವಂಶ ಧೂಪ, ಹಿನ ವಂಶ
ವಂಶ ದೀಪ ಮನು ವಂಶ ಭೂಪ ಇನ್ನ ವಂಶ ದೀಪ ಮನು ವಂಶ ಭೂಪ ಗುಣದ ವಿರಾಮ ಶುಭ ತೋರಿಕೋ ಗುಣದ ವಿರಾಮ ಶುಭ ನೋವಿಕೋ ಪರಿಪಾಲಿತ ರಘೋತ್ತಮ ಸುಜಾಂಶ ವಿಭೀಷ ಪರಿಪಾಲಿ ದೇವ ಪರಿಪಾಲಿ ರಾಮ ರಘೋತ್ತಮ ರಾಮ ರಾಘವ ದೇವ ಸಕಲಾಸುರ ಮುನಿಗಣಂ ನಿಕಟ ಚಾರ್ಮರ ಮುಕುಟ ಚರಣಂ ಸರಸಿರೋಜಾತ ರಘುಕುಲ ಚಂದ್ರೋದಯ ಸೂರ್ಯ ವಂಶದ ಜನಕ ತಾಟಕೀ ಮರ್ದನ ಕೌಸಲ್ಯ ಗರ್ಭ ಸಂಜಾತ ಶ್ರೀರಾಮಚಂದ್ರ ಪಾಹಿ ಮಾಂ ರಾಮಚಂದ್ರ ಪ್ರಭು ಕಾಪಾಡು ಕಾಪಾಡು. ಆಂಜನೇಯ, ಸುಗ್ರೀವರಾಜ ನಿಮಗೆ ಮಂಗಳವಾಗಲಿ ಮೇಲೇಳಿ. ಒಡೆಯನೆ ಆಲಿಸೋ ಬೇಡುವೆ ವಿವರವ ಒಡೆಯನೆ ಆಲಿಸೋ ಬೇಡುವೆ ವಿವರವ ಮಾತೆಯ ಕಾರ್ಯಕ್ಕೆ ಹೊಣೆಯಾಗಿರುವೆ ಸುಗ್ರೀವರಾಜ, ಮಾತೆಯ ಕಾರ್ಯಕ್ಕೆ ಹೊಣೆಯಾಗಿರುವೆ ಒಡೆಯನೆ ಆಲಿಸೋ ಬೇಡುವೆ ವಿವರವ ಕಪಿನಾಯಕರ ಸೇರಿಸಲಿ ಕರದೆ ಕಪಿನಾಯಕರ ಸೇರಿಸಲಿ ಕರದೆ ಕಪಿನಾಯಕರ ಸೇರಿಸಲಿ ಕರದೆ ನಿಮ್ಮಯ ಕಾರ್ಯಕ್ಕೆ ವಿಘ್ನವಾಗಿರುವುದೇ ನಿಮ್ಮಯ ಕಾರ್ಯಕ್ಕೆ ವಿಘ್ನವಾಗಿರುವುದೇ ಒಡೆಯನೆ ಆಲಿಸು ಬೇಡುವೆ ವಿವರವ. ಪ್ರಭು ಮಲಯ ವಿಂಧ್ಯ ಬರ್ಬರ ಗುರ್ಜರ ಮರು ಯೌವನ ಕಾಂಬೋಜಾದಿ ದೇಶಗಳನ್ನು ಸಂಚರಿಸಿ ನಳ ನೀಲ ಗವಾಯ ಗವಾಕ್ಷ ಗಜಕರ್ಣ ಮುಂತಾದ ಕಪಿನಾಯಕರು ನಿಮ್ಮ ಕಾರ್ಯಕ್ಕಾಗಿ ಸಿದ್ಧರಾಗಿ ಬಂದಿರುವರು. ಮತ್ತೇನಪ್ಪಣೆ? ಸುಗ್ರೀವರಾಜ, ಈ ನಿನ್ನ ಮಹಾವೀರರಾದ ಕಪಿನಾಯಕರು ನಮ್ಮ ಕಾರ್ಯ ಮಾಡುವುದರಲ್ಲಿ ಸಂದೇಹವಿಲ್ಲ. ಈ ಕಪಿಗಳ ಬಲಾಬಲಗಳನ್ನು ನೀನು ಬಹಳ ಬಲ್ಲವನಾದುದರಿಂದ ನಾನಾ ದಿಕ್ಕುಗಳಿಗೆ ಹೋಗುವಂತೆ ನೀನು ಆಜ್ಞೆಪಡಿಸು. ಮಹಾದಾಗ್ನಿ, ಕಪಿಗಳಲ್ಲಿ ಶ್ರೇಷ್ಠರಾದ ಶತಬಲಿ ಕುಮುಕ ನೀವು ನಿಮ್ಮ ಸೈನ್ಯದೊಂದಿಗೆ ಉತ್ತರ ದಿಕ್ಕಿಗೆ ತೆರಳಿ ಅಂಗ ಕಳಿಂಗ ಕುಂತಳ ಮಾಳವ ಕಾಂಬೋಜಾದಿ ದೇಶಗಳನ್ನು ಸಂಚರಿಸಿ ಮುಂದೆ ಹೋದರೆ ಯಮುನಾ ನದಿಯು ಸಿಗುವುದು. ಅದನ್ನು ದಾಟಿ ಮುಂದೆ ಹೋದರೆ ಸೌರಾಷ್ಟ್ರ ಬರ್ಬಾದಿ ದೇಶಗಳು ಸಿಗುವುದು. ಇನ್ನು ಹಿಂದೆ ಬನ್ನಿ, ಮುಂದೆ ಹೋಗಬೇಡಿ. ಇನ್ನು ಗವಾಯ ಗವಾಕ್ಷ ಗಜಕರ್ಣ ನೀವು ನಿಮ್ಮ ಸೈನ್ಯದೊಂದಿಗೆ ಪಶ್ಚಿಮ ದಿಕ್ಕಿಗೆ ತೆರಳಿ ಗಾಂಧಾರ ಮಾಗಧ ಮೌರ್ಯಾದಿ ದೇಶಗಳನ್ನು ಸಂಚರಿಸಿ ಮುಂದೆ ಹೋದರೆ ಶತಾಯುಜನ ಸಾಗವು ಕಾಣುವುದು. ಇನ್ನು ಹಿಂದೆ ಬನ್ನಿ, ಮುಂದೆ ಹೋಗಬೇಡಿ. ಇನ್ನು ಕಲಿ ಕೇಸರಿ ನೀವು ನಿಮ್ಮ ಸೈನ್ಯದೊಂದಿಗೆ ಪೂರ್ವ ದಿಕ್ಕಿಗೆ ತೆರಳಿ ಅದು ಋಷಿಮುನಿಗಳ ತಾಣವಾದ್ದರಿಂದ ಯಾವುದೇ ಭಯ ನಿಮಗಿಲ್ಲ. ಇನ್ನು ಕಪಿಗಳಲ್ಲಿ ಶ್ರೇಷ್ಠರಾದ ಅಂಗದ ಆಂಜನೇಯ ನಳ ನೀವು ನಿಮ್ಮ ಸೈನ್ಯದೊಂದಿಗೆ ದಕ್ಷಿಣ ದಿಕ್ಕಿಗೆ ತೆರಳಿ ಕೇರಳ ಚೋಳ ಪಾಂಡ್ಯಾದಿ ದೇಶಗಳನ್ನು ಸಂಚರಿಸಿ ಮುಂದೆ ಹೋದರೆ ಅಗಸ್ತ್ಯ ಭಾರದ್ವಾಜ ಮುನಿಗಳ ಆಶ್ರಮವು ಸಿಗುವುದು. ಅವರ ಆಶೀರ್ವಾದವನ್ನು ಪಡೆದು ಮುಂದೆ ಹೋದರೆ ಗೋದಾವರಿ ನದಿಯು ಸಿಗುವುದು. ಅಲ್ಲೆಲ್ಲ ಹುಡುಕಿ ಮುಂದೆ ಹೋದರೆ ಅರಬ್ಬಿ ಸಮುದ್ರ ಸಿಗುವುದು. ಆದರೆ ಕಪಿಯುಗರಿಗೆಲ್ಲ ಹೇಳುವುದಿಷ್ಟೇ, ಮಾಸ ಒಂದರ ಅವಧಿಯಲ್ಲಿ ಕಾಡು ಮೇಡುಗಳಲ್ಲಿ ಕೋಟೆ ಕತ್ತಲಿನಲ್ಲಿ ಒಟ್ಟಿನಲ್ಲಿ ಮಾನವ ದಳವು ಸಂಚರಿಸುವ ಎಲ್ಲಾ ಮೂಲೆ ಮೂಲೆಗಳನ್ನು ಅನ್ವೇಷಣೆ ಮಾಡಿ ಸೀತಾಮಾತೆಯ ಕುಶಲವರ್ಧನ ತರುವುದು ತಪ್ಪಿದರೆ ನಿಮ್ಮ ಶಿರಸ್ಸೆದಿಸುವುದು ಎಚ್ಚರ. ಫಲ ಸುಗ್ರೀವರಾಜ, ಈ ಎಲ್ಲಾ ದಿಕ್ಕುಗಳನ್ನು ನೀನು ಹೇಗೆ ಬಲ್ಲೆ? ಪ್ರಭು, ಅಂದು ನಮ್ಮ ಅಣ್ಣನಾದ ವಾಲಿಯು ನಾನು ಸಂಹರಿಸಲೆಂದು ಹಿಂಬಾಲಿಸಿಕೊಂಡು ಬಂದಾಗ ಆತನಿಗೆ ಎದರಿ ಈ ಎಲ್ಲಾ ದಿಕ್ಕುಗಳನ್ನು ಸಂಚರಿಸಿ ಅಲ್ಲಿನ ಅದ್ಭುತಗಳನ್ನು ತಿಳಿದು ಬಂದಿರೋ ಒಡೆಯ. ಬಲ ಸುಗ್ರೀವರಾಜ ಬಲ, ನೀನು ಮಹಾಪರಾಕ್ರಮಿ ಎಂಬುದರಲ್ಲಿ ಸಂದೇಹವಿಲ್ಲ. ಆಂಜನೇಯ ಪ್ರಭು ಹೀಗೆ ಬಾ. ಪಾವನ ಸುತ ಗುಣ ಪೂರಿತ. ಆಂಜನೇಯ ಪಾವನ ಸುತ ಗುಣ ಪೂರಿತ
ಬಾರೈ ಸುಜನ ವಿನುತ ಸುಗುಣ ಭರಿತ ಸುಜುನ ಚರಿತ ಸುರಚಿರವರ ಪಾವನ ಸುತ ಗುಣ ಪೂರಿತ. ಆಂಜನೇಯ, ತುಂಗ ದೇಶದಿ ಶಂಕರಲ್ಲಿ ವಿಘ್ನಗಳನ್ನು ನೀ ಬಂಧಿಸಿದೆ. ತುಂಗ ದೇಶದಿ ಶಂಕರಲ್ಲಿ ವಿಘ್ನಗಳನ್ನು ನೀ ಬಂಧಿಸಿದೆ. ತಿಂಗಳ ಅಂಗನಗಿ ಉಂಗುರ ಮೀ ತಂದುದು ನೀ. ತಿಂಗಳ ಅಂಗನಗಿ ಉಂಗುರ ಮೀ ತಂದುದು ನೀ. ಸಂಗಡ ಗೃಹಂ ತಂದು ಮಂಗಳ ವಾರ್ತೆಯ ನೀತಾರೈ ಪವನ ಸುತ ಗುಣ ಪೂರಿತ. ಬಾರೈ ಸುಜನ ವಿನುತ ಸುಗುಣ ಭರಿತ ಸುಜುನ ಚರಿತ ಸುರಚಿರವರ ಪವನ ಸುತ ಗುಣ ಪೂರಿತ. ಆಂಜನೇಯ, ಪ್ರಭು, ನನ್ನ ಪ್ರಾಣ ಪ್ರಿಯ ಜಾನಕಿಯನ್ನು ಕಂಡಾಗ ಆಕೆಯ ನಂಬಿಕೆಯಾಗಿ ಈ ಉಂಗುರವನ್ನು ಕೊಡು. ಅಲ್ಲದೆ ತಿಳಿಯಿತೆ, ತಿಳಿಯಿತು ಪ್ರಭು, ಮನನವಾಯಿತೆ. ಮನನವಾಯಿತು ಪ್ರಭು. ಈ ವಿಚಾರವನ್ನು ಆಕೆಯ ನಂಬಿಕೆಗಾಗಿ ಹೇಳಿರುವೆನಷ್ಟೇ. ಶ್ರೀರಾಮನೆ ನಿನ್ನಯ, ಶ್ರೀರಾಮನೆ ನಿನ್ನಯ ಕರುಣಾರಸವಿಲ ಸತ್ಕಟಾಕ್ಷ ಹೊಂದಿರೆ. ಕ್ಷಣದೋಳ್ ಹಾ ರಾವಣನಂ ತಲೆಬಡಿದೋ. ಕ್ಷಣದೋಳ್ ಹಾ ರಾವಣನಂ ತಲೆಬಡಿದೋ. ಜನಕ ಜಾತೆಯ ಕಂಡು ಬರುವೆನೊಲಗಿ ರಾಮ ರಾಘವ. ದೇವದೇವ, ನಿನ್ನ ಮಹಿಮಾಮೃತವು ಈ ವಾನರಾಶಿಯಲ್ಲಿ ಕ್ಷಣ ಮಾತ್ರದಿ ಆ ದಶಕಂಠನನ್ನು ತಡೆಬಡಿದು ಸೀತಾಮಾತೆಯ ಕುಶಲ ವಾರ್ತೆಯನ್ನು ತಿಳಿದು ಬರಲು ನಾನು ಹೋಗಿ ಬರುವೆನು. ಹೋಗಿ ಬಾ ಆಂಜನೇಯ, ನಿನಗೆ ಮಂಗಳವಾಗಲಿ. ರಾಘವ ಹೋಗುವೆನ ದೇವ, ರಾಘವ ಹೋಗುವೆನ ದೇವ. ನಿನ್ನ ಪ್ರೇಮದ ಬಾಮೆಯ ವಾರ್ದೆಯನರು ಹರು. ಪ್ರೇಮದ ಬಾಮೆಯ ವಾರ್ದೆಯನರು ಹರು. ರಾಘವ ಹೋಗುವೆನ ದೇವ, ರಾಘವ ಹೋಗುವೆನ. ಮಾರುತಿ ನೀ ಹೋಗೋ ಹನುಮ, ಮಾರುತಿ ನೀ ಹೋಗೋ ಎನ್ನ ಪ್ರೇಮದ ಬಾಮೆಯ ವಾತೆಯ ನರುವನು. ಮಾರುತಿ ಪ್ರಭು, ಎನ್ನ ಪ್ರೇಮದ ಬಾಮೆಯ ವಾತೆಯ ನರುವನು. ಮಾರುತಿ ನೀ ಹೋಗೋ ಹನುಮ, ಮಾರುತಿ ನೀ ಹೋಗೋ. ಕಾಕಾಸುರನನ್ನು ಮಾತೆಯು ವಧಿಸಿದ ವಾರ್ತೆಯ ನೇಮದಿ ಅರುಹಲು. ವಧಿಸಿದ ವಾರ್ತೆಯ ನೇಮದಿ ಅರುಹಲು. ರಾಘವ ಹೋಗುವೆನ ದೇವ, ರಾಘವ ಹೋಗುವೆನ ದೇವ. ದೇವಾ ದೇವಾ. ಆಂಜನೇಯ, ಮರಣ ಸುಂದರಿಯೋ ಅನಾರಿಯೋ. ಆಂಜನೇಯ, ಮರಣ ಸುಂದರಿಯೋ ಅನಾರಿಯೋ ಪ್ರಾರಾಧಿಸುವಳು ಆ ತರುಣಿ ಮಣಿ. ಆಂಜನೇಯ, ಪ್ರಾರಾಧಿಸುವಳು ಆ ತರುಣಿ ಮಣಿ.
ಹೋಗೋ ಹನುಮ ಮಾರುತಿ ನೀ ಹೋಗೋ ಹನುಮ 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 ಪ್ರಭು, ಇನ್ನು ನಿನ್ನ ಜನಕ ಜಾತಿಯ ಕುಶಲ ವಾರ್ತೆಯನ್ನು ತಿಳಿಯಲು ನಾನಿನ್ನು ಹೋಗಿ ಬರಲೇ? ಹೋಗಿ ಬಾ ಆಂಜನೇಯ, ನಿನಗೆ ಮಂಗಳವಾಗಲಿ. ಜೈ ಜೈ ರಾಮಚಂದ್ರ. ಛೇ ಛೇ, ನಾನೆಂತಹ ಮೂಡ! ಎಷ್ಟೇ ಆದರೂ ಮರ್ಕಟ ಬುದ್ಧಿಯಲ್ಲವೇ? ಹೋ ಲಕ್ಷ್ಮಣ ದೇವ, ಸುಮಿತ್ರಾ ನಂದನ, ಹತ್ತಿಗೆ ಸೀತಾಮಾತೆಯವರಲ್ಲಿ ಏನಾದರೂ ತಿಳಿಸುವ ವಿಚಾರವಿದ್ದರೆ ತಿಳಿಸಬೇಕು. ಆಂಜನೇಯ, ಮಾತೆಯವರು ಕಂಡ ಪಕ್ಷಕ್ಕೆ ಈ ಲಕ್ಷ್ಮಣನ ಸಾಷ್ಟಾಂಗ ಪ್ರಣಾಮಗಳನ್ನು ಮಾತೆಯವರಿಗೆ ಮರ್ಯಾದೆ ತಿಳಿಸು. ಧನ್ಯ, ನಾನ್ ಧನ್ಯ. ಎಲೆ ಕಪಿವೀರರೇ, ಹಿಂದಿನಿಂದ ಸೀತಾಮಾತೆಯ ದರ್ಶನವಾಗುವವರೆಗೂ ಫಲಹಾರವಾಗಲಿ ಗಂಗೋದಕವಾಗಲಿ ಸ್ವೀಕರಿಸುವುದಿಲ್ಲ. ಇದೇ ನನ್ನ ಶಪಥ. ನಡೆಯಿರಿ, ಸೀತಾಮಾತೆಗೆ ಹೊರಡೋಣ. ಶ್ರೀರಾಮ ಜೈ ಜೈ ಸೀತಾರಾಮ ಜೈ 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 ರಾಮ ಜೈ ಜೈ ಸೀತಾರಾಮ ಜೈ ಜೈ ರಾಮ ಶ್ರೀರಾಮ ಜೈ ಜೈ ಸೀತಾರಾಮ ಜೈ ಜೈ ಶ್ರೀರಾಮ ಜೈ ಜೈ ಸೀತಾರಾಮ ಜೈ ಜೈ ಶ್ರೀರಾಮ ಜೈ ಜೈ ಸೀತಾರಾಮ. ಗಂಧ ವಿಂಧ್ಯ ಮಗದ ಮಳವ ಎಲ್ಲಿ ನೋಡಿದರೂ ಸೀತಾಮಾತೆಯ ದರ್ಶನವಾಗುತ್ತಿರಲ್ಲ. ತಾತ, ಆಂಜನೇಯ, ಹೀಗೇನು ಮಾಡುವುದು ತಾತ? ನಡಿ, ಮುಂದೆ ಹೋಗಿ ನೋಡೋಣ. ಹಾಗೆ ಆಗಲಿ. ಸಿಕ್ಕಿದರೆ ಹಿಡಿದು ನುಂಗು ಬಿಡುವನು. ಸಕ್ಕದ ಸಕ್ಕದ ಎನಗೀಗ ಸಕ್ಕದ ಭಕ್ತ ಬೋಧನವು ಸಕ್ಕದ ಸಕ್ಕದ ಎನಗೀಗ ಸಕ್ಕದ ಭಕ್ತ ಬೋಧನವು ಎಳೆಯುವನ ನುಂಗುವನ ಎಳೆಯುವನ ನುಂಗುವನ ಎಳೆದ ಕಕ್ಕಲು ಅಗೆಯುವನು ಎಳೆದ ಕಕ್ಕಲು ಅಗೆಯುವನು ಸಕ್ಕದ ಸಕ್ಕದ ಎನಗೀಗ ಸಕ್ಕದ ಭಕ್ತ ಬೋಧನವು ಎಳೆಯುವೆಲ್ಲ ನುಂಗುವೆಲ್ಲ. ಹೊಸಿದಿರವ ಎನಗೆ ಹೊಸಿರ ಬಾರವರು ಸಿಕ್ಕಿದರೆ ಎಳೆದು ನುಂಗು ಬಿಡುವನು. ಒಡೆಯನಿಗೆ ಆಜ್ಞೆಯತ್ತ ಮಾಸ ಒಂದೆರೆ ಅವಧಿ ಮುಗಿಯುತ್ತಾ ಬಂದಿರುವುದು. ಪ್ರಾರಬ್ಧ ಭೋಗ ಶ್ರೀರಾಮಚಂದ್ರರು ಅರಣ್ಯವಾಸಕ್ಕೆ ಬರುವುದು. ಅದರಿಂದ ದಶರಥ ರಾಜನ ಮರಣ, ಶೂರ್ಪನಖಿಯ ಮಾನಾಹರಣ, ಅದರಿಂದ ಸೀತಾಪಹರಣ, ಜಟಾಯುವಿನ ಮರಣ, ಸುಗ್ರೀವನ ಸತ್ಯ, ಕಪಿಗಳಿಂದ ಸೀತಾನ್ವೇಷಣೆ. ಎಷ್ಟೊಂದು ವಿಚಿತ್ರ ಈ ರಾಮಪುರಾಣ. ಆಂಜನೇಯ, ಯಾವುದೋ ಪಕ್ಷಿಯು ನಮ್ಮನ್ನು ನುಂಗಲು ಬರುತ್ತಿರೋದು. ಹೌದೌದು, ಆ ದುಷ್ಟ ಮಂತ್ರಿಯ ದುರ್ಬೋಧನೆಗೊಳಗಾದ ಕೈಕೆಯೋರ್ವಳಿಂದ ಎಷ್ಟೊಂದು ಜನರಿಗೆ ವಿಪತ್ತು ಸಂಭವಿಸಿತು. ರಾಮಚಂದ್ರ ವನವಾಸವಂ ಪೊಂದೆ ರಾಮ, ವನವಾಸವಂ ಪೊಂದೆ ರಾಮ, ಸತಿಯ ನಳಿದಲಲ ಪುತ್ರ ಶಾಕಾರ್ತಭೂಪಂ ತನುವಂತಾಂ ಬಿಟ್ಟ ಈ ಲೋಕವನಳಿದ ರಣವೀರ ಮಾರೀಚ ಮಡಿದ ಮುಚ್ಚರೋ ಧನಶೂರ ಗೃದ್ಧರಾಜಂ ಮಣಿದ ನಕಟ
ಆ ಆ ಜನಶೂರ ವೃದ್ಧರಾಜಂ ಮಡಿದನ ಕಟ ಆ ಪೌಲಸ್ಯವಂ ಸೀತೆ ದೈತ್ಯೇಂದ್ರನ ಕೈಯೋಳ್ ಸಿಲುಕಿ ಬಲು ದುಃಖವಂ ಪಡುತ್ತಿಹಳ ಕಟ ಯಮಗೆ ಬಂದು ಪ್ರಾಣನಾಶ ಪ್ರಾಣನಾಶ. ಆ ಗುದ್ದರಾದನು ಮುಳಿದ ಬಗೆಗೆ ಒಡೆದೆಂದು ಹೇಳ್ತಿರುವರ ಅವನು ಗುದ್ದರಾದನು ಯಾರು? ಅಯ್ಯ, ನೀವು ಯಾರು? ಒಡೆದ ಗುದ್ದರಾದನು ಯಾರು? ಪಕ್ಷಿರಾಜ, ಮಹಾಪರಾಕ್ರಮ ಜಟಾಯುನ. ಏನು? ಜಟಾಯು ನನ್ನ ಸಹೋದರನೇ ಮುಡಿದನೆ. ಅಯ್ಯೋ ಸಹೋದರ, ನೀನು ಮುಡಿದಯ? ಪಕ್ಷಿರಾಜ, ಅವನ ದುರ್ವಾರ್ತೆಯನ್ನು ಕೇಳಿ ಈ ತರ ಆಗಲು ಕಾರಣವೇನು? ರೋಧಿಸಲು ಕಾರಣವೇನು? ಅಯ್ಯ, ಇಲ್ಲಿ ಬಿದ್ದಿರಲು ಕಾರಣವೇನು? ಅಯ್ಯ, ಅದೊಂದು ದಿನ ಗಗನ ಮಾರ್ಗದಲ್ಲಿ ಹಾರುತ್ತಿದ್ದಾಗ ಅವನು ಆಯಾಸಗೊಂಡನು. ಅವನ ಮೇಲೆ ಹಾರಿದಾಗ ನನ್ನ ರೆಕ್ಕೆಗಳು ಸೂರ್ಯ ಕಿರಣಗಳಿಂದ ಸುಟ್ಟಿ ಬಿದ್ದಿದ್ದನು. ಅಂದೊಂದು ದಿನ ತಕ್ಷಮುನಿಗಳು ಅಭಯವಾಗಿತ್ತು. ಶ್ರೀರಾಮ ಭಕ್ತರು ಇಲ್ಲಿಗೆ ಬರುವರು. ನಾಮವನ್ನು ಕೇಳಿದಾಗ ನಿನ್ನ ರೆಕ್ಕೆಗಳು ಬರುವುದು ಹೇಳರು. ನೀವು ನಿಜವಾದ ರಾಮ ಭಕ್ತರೇ ಆಗಿದ್ರೆ ರಾಮ ನಾಮವನ್ನು ನೋಡಿ ನನ್ನ ರೆಕ್ಕೆಗಳು ಬರುವರು ನೋಡೋಣ. ಆಗಬಹುದು. ಶ್ರೀರಾಮ ಜಯ ಜಯ ಸೀತಾರಾಮ ಜಯ ಜಯ ಶ್ರೀರಾಮ ಜಯ ಜಯ ಸೀತಾರಾಮ ಜಯ ಜಯ ರಾಮ ಜಯ ಜಯ ಸೀತಾರಾಮ ಜಯ ಜಯ ಶ್ರೀರಾಮ ಜೈ ಜೈ ಸೀತಾರಾಮ ಜೈ ಜೈ ಶ್ರೀರಾಮ ಜೈ ಜೈ ಸೀತಾರಾಮ ಜೈ ಜೈ. ಅಯ್ಯ, ನಿಮ್ಮಿಂದ ನಾನು ಧನ್ಯನಾದನು. ನನ್ನ ರೆಕ್ಕೆಗಳು ಬಂದವು. ನನ್ನಿಂದ ನಿಮಗೇನಾದರೂ ಸಹಾಯ ಮಾಡಬೇಕಾದರೆ ಕೇಳಿ, ಮಾಡುವೆನು. ಪಕ್ಷಿರಾಜ, ಅಯ್ಯ, ನೀನು ದೂರದೃಷ್ಟಿ ಉಳ್ಳವನು. ಪರಾಕ್ರಮಿಯಾದ ರಾವಣನ ನೆಲೆಯನ್ನು ತಿಳಿಸುವೆಯಾ? ಅಯ್ಯ, ಅಲ್ಲಿ ಕಾಣುವ ಸಮುದ್ರವಿರುವುದು. ಆ ಸಮುದ್ರ ಪಕ್ಕದಲ್ಲಿ ಲಂಕ ಎಂಬ ನಗರವನ್ನು ನಿರ್ಮಿಸಿಕೊಂಡಿರುವನು. ಅಲ್ಲಿಗೆ ಹೋದರೆ ಕಾರ್ಯವೂ ಆಗುವುದು. ಆಗಬಹುದು. ಆಂಜನೇಯ, ಕಡೆ ಮುಂದೆ ಹೋಗೋಣ. ಹಾಗೆ ಆಗಲಿ. ಆಂಜನೇಯ, ಅಬ್ಬಾ, ಈ ಸಮುದ್ರವು ಎಷ್ಟು ರಮಣೀಯವಾಗಿರುವುದು. ಬೋರ್ಗರುವ ಅಲೆಗಳಿಂದಲೂ ಸುಳಿ ಮಿಂಚುಗಳಿಂದಲೂ ರುದ್ರ ರಮಣೀಯವಾಗಿರುವುದಲ್ಲ. ಕಪಿವಾನರೇ ಕೇಳಿ. ರಾಮನ ಕಾರ್ಯದ ದುರಂತ ವಾನರರೇ ಕೇಳಿ. ರಾಮನ ಕಾರ್ಯದ ದುರಂತ ವಾನರರೇ ಕೇಳಿ. ಸಾಗರವನ್ನು ಎಷ್ಟೆಷ್ಟಾರಿದಿರೆ, ಈ ಸಾಗರವನ್ನು ಎಷ್ಟೆಷ್ಟಾರಿದಿರೆ, ಎಷ್ಟೆಷ್ಟಾರಿದಿರೆ, ನೀವೆಷ್ಟೆಷ್ಟಾರಿದಿರೆ. ಅಂಗದ ಕುಮಾರ, ನಳ, ನೀನು ಎಷ್ಟು ಯೋಜನೆ ಆರಬಲ್ಲೆ? ನೀಲ, ನೀನು ಎಷ್ಟು ಯೋಜನೆ ಆರಬಲ್ಲೆ? 60. ಅಂಗದ ಕುಮಾರ, ನೀನು ಎಷ್ಟು ಯೋಜನೆ ಆರಬಲ್ಲೆ? ತಾತ, ನಾನು ಆರುವುದಾದರೆ 70 ಯೋಜನೆ ಆರಬಲ್ಲೆ. ಇನ್ನು ಮುಂದಕ್ಕೂ ಹೋಗಲಾರೆ, ಹಿಂದಕ್ಕೂ ಬರಲಾರೆ. ಛೇ, ನಾನು ವೃದ್ಧ. ಮನಸ್ಸು ಮಾಡಿದ್ರೆ 80 ಯೋಜನೆ ಆರಬಲ್ಲೆ. ಆದರೆ ನನಗೆ ಶಕ್ತಿ ಸಾಲದು. ಆಂಜನೇಯ, ತಾತ, ನೀನು ಮನಸ್ಸು ಮಾಡಿದ್ರೆ ರಾವಣ ನೆಲೆ ಅಂತ ಹೇಳಿ ಸೀತಾಮಾತೆಯ ಕುಶಲ ವಾರ್ತೆಯನ್ನು ತರಲು ನಿನ್ನಿಂದಲೇ ಸಾಧ್ಯ. ಇದಕ್ಕೆ ನೀನೇನು ಹೇಳಿವೆ? ತಾತ, ಹಾಗಿದ್ದ ಮೇಲೆ ನೀವು ಚಿಂತಿಸದಿರಿ. ಈ ಶತಯೋಜನ ವಿಸ್ತೀರ್ಣವುಳ್ಳ ಸಾಗರವನ್ನು ಒಂದು ಸಣ್ಣ ಕಾಲುವೆಯೋಪಾದಿಯಲ್ಲಿ ದಾಟಿ ಆ ರಾವಣನ ನೆಲೆಯನ್ನು ತಿಳಿದು ಸೀತಾಮಾತೆಯ ಕುಶಲ ವಾರ್ತೆಯನ್ನು ತಿಳಿದು ಬರುವೆನು. ಅಲ್ಲಿವರೆಗೂ ನೀವು ಈ ಸಮುದ್ರ ತೀರದಲ್ಲಿ ಕುಳಿತು ರಾಮಧ್ಯಾನ ಮಾಡುತ್ತೀರಿ. ಆಗಬಹುದು. ರಘುಪತಿ ರಾಘವ ರಾಜ ರಾಮ ಪದಕ ಪಾವನಿತಾ.
रघुपति राघव राजा राम पतित पावन सीताराम राम राम जय सीताराम राम राम जय सीताराम रघुपति राघव राजा राम पतित पावन सीताराम जय रामचंद्र लंगी पेंदी भारतीय भरदे नानुरे अरुष मातृ लंगी पेंदी भारतीय भरदे नानुरे अरुष मातृ लंगी पेंदी भारतीय ಲಂಘಿಸಿ ನೀರದ ಸಂಗದವರೆಗೂ ತುಂಗ ಬಲದಿನ ಲಂಘಿ ಬೆನೆಮಿಸದೆ ಲಂಘಿಸಿ ನೀರದ ಸಂಗದವರೆಗೂ ತುಂಗ ಬಲದಿನ ಲಂಘಿ ಬೆನೆಮಿಸದೆ ಲಂಘಿ ಬೆನಿ ಭಾರತೀಯ ಬರದಿ ನಾನುರ ಅರುಷ ಮಾತೃ ಲಂಘಿ ಬೆನಿ ಭಾರತೀಯ ಭಾವನಾತ್ಮನಾದ ರಾಮನ ಭಾವ ಅಂತ ಧರಿಸುತ್ತಲೇ ಭಾವನಾತ್ಮನಾದ ರಾಮನ ಭಾವ ಅಂತ ಧರಿಸುತ್ತಲೇ ಶ್ರೀವನ ಪದರ ಜೀವನ ಸುಸ್ಥಿರ ಶ್ರೀವನ ಪದರ ಜೀವನ ಸುಸ್ಥಿರ ಭಾವದಿನ ಜೀವಿತ ನಿಮಿಷದೆ ಭಾವದಿನ ಜೀವಿತ ನಿಮಿಷದೆ ಸಂಜೆ ಬೆನಿ ಭಾರತೀಯ ಬರದಿ ನಾನುರ ಅರುಷ ಮಾತೃ ಲಂಗಿ ಬೆನಿ ಭಾರತೀಯ 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 ಜೈ ಜೈ ರಘುವೀರ ಸಮರ್ಥ ಸುರಕುಲವಂ ಹಿಂಸಿಸಿ ಸುರಕುಲವಂ ಹಿಂಸಿಸಿ ನಿಷ್ಕರುಣತಾನೆನಿಸಿ ಜಗವ ಬಾಧಿಸುತ್ತಿರ್ಪ ದುರುಳ ದಶಾಸನನ ಪುರಮಿದ ನಿಲುಚಿಸಿದೆ ದುರುಳ ದಶಾಸನನ ಪುರಮಿದ ನಿಲುಚಿಸಿದೆ ವಿನುತ ರಾಮಚಂದ್ರನ ದಯದಿಯೇ ದಯದಿಯೇ ಜೈ ಜೈ ರಾಮಚಂದ್ರ ಚಂಡಧಾನವ ಮಂಡಲೇಂದ್ರನ ಚಂಡಧಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಕಂಡು ಹಿಡಿದುರೆ ಹಿಂಡುತ್ತೆ ಬಲ ಕಂಡು ಹಿಡಿದುರೆ ಹಿಂಡುತ್ತೆ ಬಲ ಕಂಡನ ಲಂಕಾ ಪುರವ ಮಣಿಮಂಡಲವನಿದ ಕಂಡೇ ಕಂಡೇ ಗಗನ ತಲಗಿ ದುಜವ ಕಲ್ಲು ಲಗಳ ಮೇಲೆ ನಡೆಯುತ್ತೆ ಬಲ ಗಗನ ತಲಗಿ ದುಜವ ಕಲ್ಲು ಲಗಳ ಮೇಲೆ ನಡೆಯುತ್ತೆ ಬಲ ಗಗದಿಯೊಳಗ ಸುಗುಣದ ರಾಜೆ ಗಗದಿಯೊಳಗ ಸುಗುಣದ ರಾಜೆ ಗಗದಿಯೊಳಗ ಸುಗುಣದ ರಾಜೆ
ತೆರದಿ ಕಗದಿಯೊಳಗ ಸಗುಣ ತೆರದಿ ಇಲ್ಲಿಗೆ ಬರುತ್ತಿರೆ ನಗರವನ ಮುರೆ ಇಲ್ಲಿಗೆ ಬರುತ್ತಿರೆ ನಗರವನ ಮುರೆ ಖಂಡನ ಲಂಕಾ ಪುರವ ಮಣಿಮಂಡಲವನಿದ ಕಂಡೇ ಕಂಡೇ ಹಳಪ ಹೇಮದ ಕಳಶತತಿಗಳು ಹೊಳಪ ಹೇಮದ ಕಳಶತತಿಗಳು ತಳತಳಿಸಿ ನಗರವ ಬೆಳಗಿರೆ ತಳ ತಳಿಸುತ್ತೆ ನಗರವ ಬೆಳಗಿರೆ ಸೆಲತ್ರಿಕೂಟ ಜಲದ ಮೇಲೆ 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 ಪ್ರಜ್ವಲಿಪ ದೈತ್ಯನ ಹೊಳಲವನಿ ಪರಿ ಪ್ರಜ್ವಲಿಪ ದೈತ್ಯನ ಹೊಳಲವನಿ ಪರಿ ಕಂಡನ ಲಂಕಾ ಪುರವ ಮಣಿಮಂಡಲವನಿದ ಕಂಡೇ ಕಂಡೇ ಹಬ್ಬಬ್ಬಾ ರಾಮಚಂದ್ರ, ನಿನ್ನ ಮಹಿಮೆಯು ಅದ್ಭುತವಾದುದು. ಸಮುದ್ರ ಲಂಘನ ಕಾಲದಲ್ಲಿ ನನಗೆ ಸಹಾಯ ಮಾಡಲು ಬಂದ ಮೈನಾಕಾ ಪರ್ವತವನ್ನು ತಿರಸ್ಕರಿಸಿ ಸುರಸೇ ನಾಗಮಾತೆಯರ ದರ್ಪವನ್ನು ಅಡಗಿಸಿ ಸೂಕ್ಷ್ಮ ರೂಪದಿಂದ ಪುರವನ್ನು ಪ್ರವೇಶಿಸಿ ಸೀತಾನ್ವೇಷಣ ಕಾರ್ಯಕ್ಕೆ ಮುಂದಿನ ಕಾರ್ಯವನ್ನು ಆಲೋಚಿಸುವೆನು. ಜೈ ಜೈ ರಾಮಚಂದ್ರ. ಚಿತ್ರ ಚಾವಡಿಗಳಿಂದಲೂ ರತ್ನ ಖಚಿತ ತೋರಣಗಳಿಂದಲೂ ವಿಶ್ವಕರ್ಮನ ಸೃಷ್ಟಿಯಿಂದ ಇಷ್ಟೊಂದು ಪ್ರಜ್ವಾಲಮಾನವಾಗಿ ಕಂಗೊಳಿಸುತ್ತಿರುವುದಲ್ಲ. ಇರಲಿ, ಇದೀಗ ನಡುರಾತ್ರಿ, ಸೀತಾನ್ವೇಷಣೆಗೆ ಸುಸಮಯ. ಹೊಳಹೊಕ್ಕು ನೋಡುವೆನು. ಏ ಮಾಧವ್, ಎಲ್ಲರೂ ಏನ್ ಮಾಡ್ತಾ ಇದ್ದೀರೋ? ಬೇಗ ಬನ್ನಿ, ಬೇಗ ಬನ್ನಿ. ಈ ಕೋತಿಗಳೆಲ್ಲ ಲಂಕೆಯನ್ನು ಹಾಳು ಮಾಡಕ್ಕೆ ಬಂದಿರೋ. ಬೇಗ ಬನ್ನಿ, ಬೇಗ ಬನ್ನಿ. ಏ ಬೇಗ ಬನ್ನಿ ಕೆಂಚ, ಮಾಧವ್ ಬೇಗ ಬನ್ನಿ. ಹಲೋ, ಬೇಗ ಬನ್ನಿ. ಯಾಕೋ ನಿದ್ದೆ ಬರ್ತೈತೆ. ಈ ನನ್ನ ದೇಹವನ್ನು ಕುಣಿಸುತ್ತಾ ಒಂದು ಪದವನ್ನು ಹಾಡಿ ಮಲಗುವೆ. ನಿದ್ರೆ ಬರ್ಬೋದು, ಮಲಗುತ್ತೇನೆ. ಅತಿ ಮಧುರ ಅನುರಾಗ, ಅತಿ ಮಧುರ ಅನುರಾಗ, ಜೀವನ ತಂದ ರಾಗ. ಯಾಕೋ ಸರಿಯಾಗಿಲ್ಲ. ಇನ್ನೊಂದಪ್ಪವನ್ನು ಆಡಿ ಈ ನನ್ನ ದೇಹವನ್ನು ಕುಲುಗಿಸುತ್ತಾ ನಿದ್ರೆ ಮಾಡುವೆನು. ಸವಿಗಾನ ಮೆಲ್ಲಿಸಿದೆ ಸವಿಗಾನ, ಎದ್ದ ಜಲ್ಲನೆ ಹೂವಿನ ಬಾಣ. ಮನದಾಸೆಗೂಡಿದ ಬಯಕೆ, ಮನದಾಸೆಗೂಡಿದ ಬಯಕೆ ಕನಸಾಗಿ
ಚಿರನೂತನ ರೋಮಾಂಚನ. ಯಾಕೋ ನಿದ್ರೆ ಬರ್ತೈತೆ, ಸ್ವಲ್ಪ ಹೊತ್ತು ಮಲಗಬೇಕು. ಅಕ್ಷಯನ ಅಕ್ಷಯ ಕುಮಾರಾದಿಗಳಿಗೆ ಜೈ ಪರಾಕ್, ಜೈ ಪರಾಕ್, ಜೈ ಪರಾಕ್. ಹೋಗಾಟನೆ. ಆಹಾ, ಇದೇನಿದು? ಲಂಕಾನಗರವನ್ನು ಪ್ರವೇಶಿಸೋಣವೆಂದರೆ ಯಾರೋ ರಕ್ಕಸಿಯು ಪರ್ವತಾಕಾರದಲ್ಲಿ ಮಲಗಿರುವಳಲ್ಲ. ಇರಲಿ, ಎಚ್ಚರಿಸದೆ ಮುಂದೆ ಹೋದರೆ ಪಾಪಕ್ಕೆ ಗುರಿಯಾಗುವೆನು. ಎಚ್ಚರಿಸಿ ಮುಂದೆ ಹೋಗುವೆನು. ಯಾರದು? ನನ್ನ ನಿದ್ದೆಗೆ ಭಂಗವನ್ನು ತರಲು ಯಾರಾಗಿರಬಹುದು? ಯಾರು ಯಾರು ಕಾಣ್ದಲೇ ಅವಲ್ಲ. ಯಾರು ಯಾರು ಕಾಣ್ತಲೇ ಇಲ್ಲವಲ್ಲ. ನನ್ನ ಕನಸಿಗೆ ಮನ್ಮಾತನಾದರೂ ಬಂದಿರಬಹುದೇ? ಇದ್ರೂ ಇರಬಹುದು. ಎಲ್ಲೋ ಕೋತಿ, ಜುಬ್ಬರದ ಕೋತಿ, ನನ್ನ ನಿದ್ದೆಗೆ ಭಂಗವನ್ನು ತರುತ್ತಿರೋ ಎಲ್ಲೋ ಕೋತಿ, ನಿನ್ನ ನುಂಗು ಬಿಡುವೆನು. ನಿಲ್ಲು, ನಿಲ್ಲಲೆ ಕೋತಿ, ನಿಲ್ಲು, ನಿಲ್ಲಲೆ ಕೋತಿ, ಎಲ್ಲಿಗೆ ಹೋಗುವೆ ಪುರದೊಳಗೆ? ಎಲ್ಲೋ ಕೋತಿ, ನಿಲ್ಲು, ನಿಲ್ಲಲೆ ಕೋತಿ, ನಿಲ್ಲು, ನಿಲ್ಲಲೆ ಕೋತಿ, ಎಲ್ಲಿಗೆ ಹೋಗುವೆ ಪುರದೊಳಗೆ? ಲಂಕೆಯ ಕಾಯುವ ಲಂಕಣಿ ಇರುವಾಗ ಎಲ್ಲಿಗೆ ಹೋಗುವೆ ಪುರದೊಳಗೆ? ಲೋ ಕೋತಿ, ನೀನು ಯಾರು? ಎಲ್ಲಿಗೆ ಹೋಗುವೆ? ನಿಲ್ಲು, ನಿಲ್ಲು. ನಿನ್ನನ್ನು ಯಾವ ಮಹನೀಯಳೆಂದು ಲಕ್ಷಿಸಬೇಕು? ಏನಂದೆ? ಈ ಲಂಕಾಪಟ್ಟಣದ ರಾವಣೇಶ್ವರನ ತಂಗಿ ಲಂಕಣಿ ಎಂದು ಕರೆಯುವುದು ತಿಳಿಯಿದೆ? ಅಮ್ಮ ಲಂಕಿಣಿ, ಕಿಣಿಕಿಣಿ, ಮಿಣಿಮಿಣಿ, ನಾನು ರಾಮ ಕಾರ್ಯಕ್ಕಾಗಿ ಬಂದಿರುವೆನು. ನಾಮ ಕಾರ್ಯಕ್ಕೆ ಬಂದಿರು, ಇನ್ನೊಂದು ಕಾರ್ಯಕ್ಕೆ ಬಂದು ನನ್ನನ್ನು ಜಯಿಸಿ ಮುಂದಕ್ಕೆ ಹೋಗು. ಹಾಯ ಶಿವ ಶಿವ, ಹೆಣ್ಣಿನ ಮೇಲೆಯೂ ಯುದ್ಧವೇ? ಇರಲಿ ಅಮ್ಮ ಲಂಕಿಣಿ, ಹಾಗಿದ್ದ ಪಕ್ಷದಲ್ಲಿ ನಾವೀರ್ವರು ಒಂದು ಪಂಥ ಮಾಡಿಕೊಳ್ಳೋಣ. ಏನದು? ನೀನು ಹೆಣ್ಣಾಗಿರುವ ಕಾರಣ ಮೊದಲು ನೀನು ನಿನ್ನ ಶಕ್ತಿ ಎಲ್ಲವನ್ನು ಬಿಟ್ಟು 3 ಪ್ರಹಾರಗಳನ್ನು ನನಗೆ ಕೊಡು. ಅದರಲ್ಲಿ ನಾನು ಬದುಕುಳಿದರೆ ಒಂದು ಪ್ರಹಾರದಿಂದ ಆಗಬಹುದು. ಹಾಗೆ ಆಗಲಿ. ಜೈ ಜೈ. ನನ್ನಲ್ಲಿ 3 ಪ್ರಹಾರವಿರುವುದು. ಇದರಲ್ಲಿ ನೀನು ಜಯಿಸಿದರೆ ನೀನು ಮುಂದಕ್ಕೆ ಹೋಗು. ಜೈ ಜೈ. ಜೈ ಜೈ ಶ್ರೀರಾಮಚಂದ್ರ. ಏನೋ ಕೋತಿ, ಜುಬ್ಬರದ ಕೋತಿ, ಇನ್ನು ಬದುಕಿರುವೆ. ಇನ್ನು 2 ಮಂತ್ರವಿರುವುದು. ಇದನ್ನು ಜಯಿಸಿ ಮುಂದಕ್ಕೆ ಹೋಗು. ಜೈ ಜೈ ರಾವಣ. ಜೈ ಜೈ ರಘುವೀರ ಕೋತಿ, ಜುಬ್ಬರದ ಕೋತಿ, ಗಿಡ ಮರಗಳಲ್ಲಿ ಹಣ್ಣು ಹಂಪುಗಳನ್ನು ತಿಂದು ಬದುಕಿರ್ತೀಯ. ಇನ್ನೂ ಬದುಕಿರುವೆ. ಏನೊಂದು ಮಂತ್ರವಿರು. ಇದನ್ನು ಜಯಿಸಿ ಮುಂದಕ್ಕೆ ಎಲ್ಲೋ ರಾವಣೇಂದ್ರ. ಜೈ 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 ರಾಮಚಂದ್ರ. ಎಲ್ಲೋ ಕೋತಿ, ಜುಬ್ಬರದ ಕೋತಿ. ಅಮ್ಮ ಲಂಕಿಣಿ, ಈಗ ನಿನ್ನ ಸರದಿ, ಸಿದ್ಧಳಾಗು. ಆಗಬಹುದು. ಜೈ ಜೈ ರಾಮಚಂದ್ರ. ಜೈ ರಾವಣೇಂದ್ರ. ಭವನದ ಆಂಜನೇಯ, ನಿನ್ನ ಕಾರ್ಯವು ಸಫಲವಾಗಲಿ. ಹೋಗು ಅಲ್ಲಿ. ನಿನ್ನ ಮಾತು ಸಫಲವಾಗಲಿ.
ಇನ್ನು ಆ ರಾವಣನಿರುವ ನೆಲೆಯನ್ನು ತಿಳಿಸು. ಮುಂದೆ ಕಾಣುವ ಬಂಗಾರದ ಅರಮನೆಯೇ ರಾವಣೇಶ್ವರಂದು. ಹೋಗು, ಅಲ್ಲಿರುವನು ನಿನ್ನ ಕಾರ್ಯವನ್ನು ಸಾಧಿಸಿಕೋ. ಜೈ ಜೈ ರಾಮಚಂದ್ರ.